ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ಲರಿಗೂ. ತುಂಬಾ ಜನ ಮಕ್ಕಳು ಕೇಳ್ತಾ ಇದ್ರಿ ಮ್ಯಾಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ನಮಗೆ ಚಾಪ್ಟರ್ ವೈಸ್ ಅಂತ. ಬಿಕಾಸ್ ಎಲ್ಲರಿಗೂ ತಿಳಿದಿರೋ ಹಾಗೆ ಮ್ಯಾಮ್ ಮಿಡ್ ಟರ್ಮ್ ಇನ್ನೇನು ಹತ್ರ ಬರ್ತಾ ಇದೆ. ಮ್ಯಾಮ್ ಹೇಗೆ ಮ್ಯಾಮ್ 80 ಔಟ್ ಆಫ್ 80 ಸ್ಕೋರ್ ಮಾಡೋದು ಅಂತ ನಿಮಗೆ ಏನಾದ್ರು ಡೌಟ್ ಇದೆನಾ? ಸೊ ನಿಮಗೆ ಅಂತಾನೆ ನೋಡಿ ಇಂಪಾರ್ಟೆಂಟ್ ಕ್ವೆಶನ್ ಸೀರೀಸ್ ನ ಸ್ಟಾರ್ಟ್ ಮಾಡಿದೀವಿ. ಸೊ ಈ ಒಂದು ಫಸ್ಟ್ PUC ಮ್ಯಾಥಮೆಟಿಕ್ಸ್, ಓಕೆ, ಫಸ್ಟ್ PUC ಮ್ಯಾಥಮೆಟಿಕ್ಸ್ ಅಲ್ಲಿ ಚಾಪ್ಟರ್ ವೈಸ್ ಮಕ್ಕಳ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡ್ತಾ ಹೋಗ್ತೀನಿ. ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಫಾರ್ ಶೋರ್ ಯು ವಿಲ್ ಗೆಟ್ 80 ಔಟ್ ಆಫ್ 80. ಸೊ ಮಕ್ಕಳ ಈ ಒಂದು ಚಾಪ್ಟರ್ ಅಲ್ಲಿ ನಿಮಗೆ ಯಾವುದೇ 5 ಮಾರ್ಕ್ಸ್ ಕ್ವೆಶನ್ಸ್ ಇರೋದಿಲ್ಲ. ಓನ್ಲಿ ದೇ ಕ್ಯಾನ್ ಆಸ್ಕ್ MCQs ಆರ್ ಎಸ್ 2 ಮಾರ್ಕ್ಸ್ ಕ್ವೆಶನ್ ಆರ್ ಎಸ್ 3 ಮಾರ್ಕ್ ಕ್ವೆಶನ್. ಮ್ಯಾಮ್ ಕ್ವೆಶನ್ಸ್ ಯಾವ ತರ ಕೇಳ್ಬೋದು ಅಂದ್ರೆ, ಸೊ ದೀಸ್ ಆರ್ ದ ಕ್ವೆಶನ್ಸ್ ಮಕ್ಕಳ. ಸೊ ಕ್ಲಿಯರ್ ಆಗಿ ನೋಡ್ತಾ ಹೋಗಿ. ಸೊ ರೈಟ್ ಡೌನ್ ಆಲ್ ದ ಸಬ್ಸೆಟ್ಸ್ ಆಫ್ ದ ಸೆಟ್ 1 2 3 ಅಂತ ಕೊಟ್ಟಿದ್ದಾರೆ. ಸೊ 1 2 3 ಆಗಿರ್ಬೋದು ಆರ್ ಎಸ್ ಬೇರೆ ನಂಬರ್ಸ್ ಕೊಟ್ಟಿರ್ಬೋದು. ಸೊ ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಲಿಸ್ಟ್ ಔಟ್ ಆಲ್ ದ ಸಬ್ಸೆಟ್ಸ್ ಆಫ್ ದ ಗಿವನ್ ಸೆಟ್. ಓಕೆ, ಸೊ ಎಷ್ಟು ಬರುತ್ತೆ ಅದನ್ನ ಲಿಸ್ಟ್ ಔಟ್ ಮಾಡಿ. ಆಫ್ಟರ್ ದಟ್ ಇಲ್ಲಿ ನೋಡಿ 2 ಸೆಟ್ ಕೊಟ್ಟಿದ್ದಾರೆ. ಸೊ ಮ್ಯಾಮ್ ಫಾರ್ ದಿಸ್ ಐ ಹ್ಯಾವ್ ಟು ಫೈಂಡ್ A minus B and B minus A ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ 2 ಸೆಟ್ ಆಗಿರ್ಬೋದು. ಸಮ್ಟೈಮ್ಸ್ ದೇ ಕ್ಯಾನ್ ಆಸ್ಕ್ ಯೂನಿಯನ್ ಆಲ್ಸೋ ಆರ್ ಎಲ್ಸ್ ಇಂಟರ್ಸೆಕ್ಷನ್ ಆಲ್ಸೋ. ಓಕೆ, ಪ್ರಾಕ್ಟೀಸ್ ದಟ್ ಆಲ್ಸೋ. ಅಂಡ್ ಇಲ್ಲಿ ನೋಡಿ, ಸೊ ಸೇಮ್ ಕ್ವೆಶನ್. ಸೊ ಸೆಕೆಂಡಿಗೆ ಬಂದ್ರೆ ಇಲ್ಲೂ ಕೂಡ ಮ್ಯಾಮ್ ಡಿಫರೆನ್ಸ್ ಕೇಳಿದ್ದಾರೆ A minus B and B minus A ಅಂತ. ಸೊ ಪ್ರಾಕ್ಟೀಸ್ ಮಾಡಿ ಅದನ್ನ ಮಕ್ಕಳ ನೀಟಾಗಿ. ಅಂಡ್ ಇಲ್ಲಿ ನೋಡಿ, ಸೊ ಫೈಂಡ್ ದ ಯೂನಿಯನ್ ಆಫ್. ಸೊ ಇನ್ಸ್ಟೆಡ್ ಆಫ್ ಗಿವಿಂಗ್ ಸೆಟ್ಸ್, ಓಕೆ, ಸೊ ಸೆಟ್ ನ ನಿಮಗೆ ರೋಸ್ಟರ್ ಫಾರ್ಮ್ ಅಲ್ಲಿ ಕೊಡ್ಲಿಕ್ಕಿಂತ ದೇ ಕ್ಯಾನ್ ಗಿವ್ ಇನ್ ದ ಸೆಟ್ ಬಿಲ್ಡರ್ ಫಾರ್ಮ್ ಆಲ್ಸೋ. ಓಕೆ, ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲೂ ಕೇಳ್ತಾರೆ. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ದಟ್ ಆಲ್ಸೋ. ಓಕೆ, ಸೊ ಪ್ರಾಕ್ಟೀಸ್ ಮಾಡಿ. ಅಂಡ್ ಅಲಾಂಗ್ ವಿತ್ ದಟ್, ಸೊ ಇಲ್ಲಿ ನೋಡಿ ಟೇಕಿಂಗ್ ದ ಯೂನಿವರ್ಸಲ್. ಓಕೆ, ಸೊ ಟೇಕಿಂಗ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಆಸ್ ಅ ಯೂನಿವರ್ಸಲ್ ಸೆಟ್. ನ್ಯಾಚುರಲ್ ನಂಬರ್ ನ ಯೂನಿವರ್ಸಲ್ ಸೆಟ್ ಆಗಿ ತಗೊಂಡು, ಸೊ ಯು ಹ್ಯಾವ್ ಟು ಫೈಂಡ್ ದ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ, ಸೊ ಫಸ್ಟ್ ಯು ಹ್ಯಾವ್ ಟು ಲಿಸ್ಟ್ ಔಟ್ ದ ನಂಬರ್ಸ್, ದೆನ್ ಯು ಹ್ಯಾವ್ ಟು ಫೈಂಡ್ ದ complement. Okay, related to complement also they can ask the question, or else they can ask related to the union and intersection. ನಾನು ಆಲ್ರೆಡಿ ಹೇಳಿದೆ ಅಲ್ವಾ. ಸೊ ಆಪರೇಷನ್ಸ್ ಮಕ್ಕಳ ಯೂನಿಯನ್ ಆಗಿರ್ಬೋದು, ಇಂಟರ್ಸೆಕ್ಷನ್ ಆಗಿರ್ಬೋದು, ಅಂಡ್ ಡಿಫರೆನ್ಸ್ ಬಿಟ್ವೀನ್ ದ 2 ಸೆಟ್ಸ್ ಆಗಿರ್ಬೋದು. ಸೊ ಪ್ರಾಕ್ಟೀಸ್ ಈಚ್ ಅಂಡ್ ಎವ್ರಿಥಿಂಗ್ ಥರೋಲಿ. ಸೊ ದೆನ್ ಯು ಕ್ಯಾನ್ ಯೂಸ್ಲಿ ಗೆಟ್ ಔಟ್ ಆಫ್ ಮಾರ್ಕ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಸೆಕ್ಷನ್. ನೌ ಕಮಿಂಗ್ ಟು ದ 3 ಮಾರ್ಕ್ಸ್ ಕ್ವೆಶನ್. 3 ಮಾರ್ಕ್ಸ್ ಕ್ವೆಶನ್ಗೆ ಬಂದ್ರೆ ಮಕ್ಕಳ ನಾನು ಆಲ್ರೆಡಿ ತುಂಬಾ ಸಲ ಹೇಳಿದ್ದೀನಿ. ಸೊ ಇಟ್ ಈಸ್ ರಿಲೇಟೆಡ್ ಟು ಡಿ ಮಾರ್ಗನ್ಸ್ ಲಾ. ಓಕೆ, ಸೊ ಡಿ ಮಾರ್ಗನ್ಸ್ ಲಾ ಏನಿದೆ ಮ್ಯಾಮ್ ಅದ್ರ ರಿಲೇಟೆಡ್ ನಿಮಗೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡಿ, ಐದರ್ A ಯೂನಿಯನ್ B ಹೋಲ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು A ಡ್ಯಾಶ್ ಇಂಟರ್ಸೆಕ್ಷನ್ B ಡ್ಯಾಶ್ ಆರ್ ಎಸ್ ಈ ಒಂದು ಫಾರ್ಮುಲಾ. ಓಕೆ, ಸೊ ಬೇಸ್ಡ್ ಆನ್ ದಿಸ್ ದೇ ಕ್ಯಾನ್ ಆಸ್ಕ್ ದ ಕ್ವೆಶನ್. ಓಕೆ, ಕ್ವೆಶನ್ ಕೇಳೋ ಅಂತ ಚಾನ್ಸಸ್ ಇರುತ್ತೆ. ಸೊ ಗಿವನ್ ಸೆಟ್ ಏನ್ ಕೊಟ್ಟಿರ್ತಾರೆ ಮಕ್ಕಳ ಅದ್ರದ್ದು ಯೂನಿಯನ್ ಫೈಂಡ್ ಔಟ್ ಮಾಡಿ, ದೆನ್ ಸೊ ವೆರಿಫೈ ದ ರಿಸಲ್ಟ್. ಓಕೆ, ಸೊ ಇದರಲ್ಲಿ ಒಂದು ಕಂಪಲ್ಸರಿ 3 ಮಾರ್ಕ್ಸ್ ಕ್ವೆಶನ್ ಕೇಳ್ತಾರೆ. ನಾಟ್ ಓನ್ಲಿ ಫಾರ್ ಯುವರ್ ಮಿಡ್ ಟರ್ಮ್, ಫಾರ್ ಯುವರ್ ಮೇನ್ ಎಕ್ಸಾಮ್ ಆಲ್ಸೋ. ಓಕೆ, ಪ್ರಾಕ್ಟೀಸ್ ಈಚ್ ಅಂಡ್ ಎವ್ರಿ ಕ್ವೆಶನ್. ಅಂಡ್ ಇಲ್ಲಿ ನೋಡಿ, ಸೊ ರಿಲೇಟೆಡ್ ಟು ಯೂನಿಯನ್ ಅಂಡ್ ಇಂಟರ್ಸೆಕ್ಷನ್ ಆಲ್ಸೋ ದೇ ಕ್ಯಾನ್ ಆಸ್ಕ್ ಕ್ವೆಶನ್. ಓಕೆ, ಸೊ ಮ್ಯಾಮ್ ಅಂಡ್ ಇದಷ್ಟೇ ಅಲ್ಲ ಮಕ್ಕಳ. ಸೊ ತುಂಬಾ ಜನ, ಓಕೆ, ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಮ್ಯಾಮ್ ನಾವು ಫಸ್ಟ್ PU ಇಂದಾನೆ KCET ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದಾ ಅಂತ. ಎಸ್ ಮಕ್ಕಳ, ಯು ಕ್ಯಾನ್ ಸ್ಟಾರ್ಟ್ ದ KCET ಪ್ರಿಪ್ರೇಷನ್ ಫ್ರಮ್ ಫಸ್ಟ್ ಇಯರ್ ಇಟ್ ಸೆಲ್ಫ್. ಅವರಿಗೆ ಅಂತಾನೆ ಮಕ್ಕಳ ನಾವು ಒಂದು ಎಕ್ಸ್ಕ್ಲೂಸಿವ್ ಬ್ಯಾಚ್ ತಗೊಂಡು ಬಂದಿದ್ದೀವಿ. ದಟ್ ಈಸ್ ನಥಿಂಗ್ ಬಟ್ ಅರ್ಜುನ KCET ಬ್ಯಾಚ್. ಓಕೆ, ಸೊ ನಾನು ಆ ಬ್ಯಾಚ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬೇಗ ಹೋಗಿ ಮಕ್ಕಳ ಎಲ್ಲರೂ ಜಾಯಿನ್ ಆಗಿ. ಓಕೆ, ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಸೆಷನ್. ಯಾರಿಗೆಲ್ಲ ಮಕ್ಕಳ MCQs ಬೇಕು ಅಂತ ಹೇಳ್ತೀರಾ, ಸೊ MCQs ವಿ ವಾಂಟ್ MCQ ಅಂತ ಕಮೆಂಟ್ ಮಾಡಿ. ಸೊ ನನ್ನೆಲ್ಲ MCQs PDF ಮಾಡಿ ಐ ವಿಲ್ ಗೋಯಿಂಗ್ ಟು ಶೇರ್ ಇಟ್ ಟು ಯು ಪರ್ಸನಲಿ. ಓಕೆ, ಇದೇ ತರ ಯಾವ ಸಬ್ಜೆಕ್ಟ್ ಆರ್ ಯಾವ ಟಾಪಿಕ್ ಮೇಲೆ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ಅಂತ ಕಮೆಂಟ್ ಮಾಡಿ.